ಕಲಬುರಗಿ ತಾಲೂಕಿನ ನಂದೂರು ಗ್ರಾಮದ ಬಾಪುನಾಯಕ್ ಹಾಗೂ ಕಾನು ತಾಂಡಕ್ಕೆ ಹೋಗುವ ರಸ್ತೆಯಲ್ಲಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಮೂರ್ತಿಯನ್ನ ಸ್ಥಾಪಿಸಲಾಗಿತ್ತು. ಆದರೆ ಈ ಮೂರ್ತಿ ತೆರವುಗೊಂಡಿದ್ದು ಬಂಜಾರ ಸಮುದಾಯದ ಮುಖಂಡರು ಸೇರಿ ಮೂರ್ತಿ ತೆರವು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಇಲ್ಲಿಯವರೆಗೂ ಕ್ರಮ ಆಗಿಲ್ಲ ಎಂದು ಬಂಜಾರ ಸಮನ್ವಯ ಸಮಿತಿ ಕಲಬುರಗಿ ಹಾಗೂ ರಾಷ್ಟ್ರೀಯ ಗೋರ್ ಬಂಜಾರ ಮಳಾವ್ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಆಡೆ ಅವರು ಆಕ್ರೋಶ ಹೊರಹಾಕಿದ್ದು, ನಾವು ಸುದ್ದಿಗೋಷ್ಠಿ ಮಾಡುತ್ತೇವೆ ಎಂದು ತಿಳಿದು ಮತ್ತೆ ಮರುಸ್ಥಾಪನೆಯನ್ನ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಮರುಸ್ಥಾಪನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳಾಗಲಿ ರಸ್ತೆಯ ಗುತ್ತಿಗೆದಾರರು ಅಥವಾ ಸ್ಥಳೀಯ ಶಾಸಕರು ಯಾರೂ ಕೂಡ ಈ ವಿಚಾರದ ಬಗ್ಗೆ ಚಕಾರ ಎತ್ತಿಲ್ಲ. ಹಲವು ಬಾರಿ ಅಧಿಕಾರಿಗಳಿಗೆ ಸಂಪರ್ಕಿಸಿದ್ರು ಹಾಗೂ ಗುತ್ತಿಗೆದಾರನ ಸಂಪರ್ಕಿಸಿ ಕೇಳಿದಾಗಲೂ ಯಾರೂ ಈ ಬಗ್ಗೆ ಗೊತ್ತಿಲ್ಲ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಆದ್ದರಿಂದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ರಸ್ತೆ ಗುತ್ತಿಗೆದಾರರು ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಮನವಿ ಸಲ್ಲಿಸಿದ್ರು ಸಹಿತ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಗುತ್ತಿಗೆದಾರರ ಲೈಸೆನ್ಸನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜುಲೈ 21ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುತ್ತೇವೆ ಎಂದು ತಿಳಿಸಿದರು. ಶ್ರೀ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ದಿನಾಂಕ 6/7/2026ರಂದು ಬಾಬುನಾಯಕ್ ತಾಂಡಕ್ಕೆ ಹೋಗುವ ರಸ್ತೆಯಲ್ಲಿ ಸೇವಾಲಾಲ್ ಮಹಾರಾಜರ ಮೂರ್ತಿಯನ್ನು ಸ್ಥಾಪಿಸಲಾಗಿತ್ತು. ಬಹಳ ವರ್ಷಗಳ ಹಿಂದೆ 6 ತಾರೀಕು ಅದನ್ನು ತೆರವು ಮಾಡಿ ಎಲ್ಲ ಒಂದು ಕಡೆ ಇಟ್ಟಿದ್ದರು. ಅದರ ಸಂಬಂಧ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವತ್ತಿನ ದಿವಸ ನಾವೆಲ್ಲರೂ ಮುಖಂಡರು ಸೇರಿ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಯಾರು ತೆರವುಗೊಳಿಸಿದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಲ್ಲಿ ರಸ್ತೆ ಕಾಮಗಾರಿ ಚಾಲನೆಯಲ್ಲಿರುವುದರಿಂದ ಏನು ಗುತ್ತಿಗೆದಾರನ್ನು ತೆಗೆದಿದ್ದಾರೋ, ಯಾರೋ ಬೇರೆ ಅನ್ನೋನ್ ಪರ್ಸನ್ ತೆಗೆದಿದ್ದಾರೋ, ಇಲ್ಲ ಕ್ಷೇತ್ರದ ಶಾಸಕರ ಸೂಚನೆ ಮೇರೆಗೆ ತೆಗೆದಿದ್ದಾರೋ ಅನ್ನೋದು ನಮಗೆ ಖಚಿತ ಮಾಹಿತಿ ಇಲ್ಲದರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ. ಒಂದು ವಾರದೊಳಗೆ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಂಡು ಈ ಸೇವಾಲಾಲ್ ಮಹಾರಾಜರ ಮೂರ್ತಿ ಮರುಸ್ಥಾಪನೆ ಮಾಡಿಕೊಡ್ಬೇಕು ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕಂಥೇಳಿ ಇವತ್ತಿನ ತನಕ ಯಾವುದೇ ಮೂರ್ತಿಯನ್ನು ಸ್ಥಾಪನೆ ಮಾಡಿರೋದಿಲ್ಲ ಮತ್ತು ಅದರ ಬಗ್ಗೆ ಯಾರು ತೆರವು ಮಾಡಿರ್ತಾರೆ ಅವರ ವಿರುದ್ಧ ಕ್ರಮವೂ ಕೈಗೊಂಡಿರೋದಿಲ್ಲ. ನಿನ್ನೆ ನಾವು ಎಲ್ಲ ನಾರಾಯಣ ಪವಾರ್ ಅವರ ಮತ್ತು ಎಲ್ಲ ತಂಡದ ಸಮ್ಮುಖದಲ್ಲಿ ನಾವೆಲ್ಲರೂ ನಿನ್ನೆ ಒಂದು ಸಭೆಯನ್ನು ಸೇರಿದ್ದೀವಿ. ಇವರು ಮಾಡಿರುವಂಥ ಕೆಲಸಕ್ಕೆ ಯಾರೂ ಅದರ ವಿರುದ್ಧ ಕ್ರಮವೂ ಕೈಗೊಂಡಿಲ್ಲ ಮತ್ತು ಅದು ಕೆಲಸನೂ ಮಾಡ್ತಾಯಿಲ್ಲ ಅಂಥೇಳಿ ನಾವು ಇದು ಪತ್ರಿಕಾಗೋಷ್ಠಿ ಕರೆದು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂಥೇಳಿ ನಿನ್ನೆ ನಾವು ಸಭೆಯನ್ನು ಸೇರಿ ಸಭೆ ಕರೆದಿದ್ದೀವಿ. ಆ ಸಭೆ ಕರೆದು ಇವತ್ತು ಪತ್ರಿಕಾ ಭವನವನ್ನು ಬುಕ್ ಮಾಡಿ ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಮಾಡಬೇಕಾಗಿತ್ತು. ಮಾಡಮಂತ ಹೇಳಿ ಬರಬೇಕಾದ್ರು ಇದರಲ್ಲಿಂತೆ ಅಲ್ಲಿ ನಾವು ಇಲ್ಲಿ ಬಂದಿದ್ವಿ. ಅವ್ರು ಯಾರು ತೆಗ್ದಾರೋ ಅವ್ರು ಬಂದಲ್ಲಿ ಮತ್ತೆ ಮರುಸ್ಥಾಪನೆ ಮಾಡಿದ್ದಾರೆ. ಇವತ್ತು ನಾವೇನು ಸಮಯ ಕೊಟ್ಟಿದ್ದೀವಿ, ಯಾರ ವಿರುದ್ಧ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಂಥೇಳಿ. ಅವರೇ ನಮಗೇನು ಅವ್ರು ಯಾರಂತ ಗೊತ್ತಿದ್ದಿಲ್ಲ. ಯಾರೋ ನಾವು ಇವ್ರು ಇರ್ಬೋದು ಅನ್ನೋ ಉದ್ದೇಶದಿಂದ ನಾವು ಇದು ಮಾಡಿದ್ವಿ. ರಾತ್ರೋರಾತ್ರಿ ತಂದು ಮತ್ತೆ ಹಾಕಿದಾರ. ಯಾರು ಮಾಡಿದಾರ, ಯಾರು ಅವಮಾನ ಮಾಡಿದಾರ